2025ರ ಚಾಂಪಿಯನ್ಸ್ ಟ್ರೋಫಿಗೆ ಉಳಿದಿರೋದು ಇನ್ನೊಂದೇ ವಾರ. ಐಸಿಸಿ ಟೂರ್ನಿಯ ಮಹಾ ಕದನವನ್ನ ನೋಡೋಕೆ ಅಂತಲೇ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಆದರೆ ಟೂರ್ನಿಯ ಆರಂಭಕ್ಕೂ ಮುನ್ನವೇ ಸೂಪರ್ ಸ್ಟಾರ್ ಪ್ಲೇಯರ್ಗಳೇ ತಂಡಗಳಿಂದ ಹೊರಬಿದ್ದಿದ್ದಾರೆ. ಸ್ಟಾರ್ ಆಟಗಾರರಿಗೆ ಇಂಜುರಿ ಭೂತ ಬೆನ್ನತ್ತಿದ್ದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮಿಸ್ ಮಾಡಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಯಾರೆಲ್ಲ ಸ್ಟಾರ್ಸ್ ಟೂರ್ನಿಯಿಂದ ಹೊರಬಿದ್ರು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿ ಏಕದಿನ ಟೂರ್ನಿ ಆರಂಭಕ್ಕೆ ಇನ್ನು ಕೆಲ ದಿನಗಳಷ್ಟೇ ಬಾಕಿ ಇದೆ. ಫೆಬ್ರವರಿ 19ರಿಂದ ಶುರುವಾಗಲಿರುವಂತಹ ಈ ಟೂರ್ನಿಯಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸ್ತಾ ಇವೆ. ಆದರೆ ಎಲ್ಲ ತಂಡಗಳಲ್ಲೂ ಕೂಡ ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆಯಾಗಿದ್ದಂಥ ಕೆಲ ಆಟಗಾರರು ಇಂಜುರಿಯಿಂದ ಹೊರಬಿದ್ದಿದ್ದಾರೆ. ಈ ಪೈಕಿ ಆಸ್ಟ್ರೇಲಿಯಾದ ಪ್ಲೇಯರ್ಸ್ ಅತಿ ಹೆಚ್ಚು ಇದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತದ ಪಾಲಿಗೆ ಬ್ರಹ್ಮಾಸ್ತ್ರವಾಗಿರುವಂತಹ ಜಸ್ಪ್ರೀತ್ ಬೂಮ್ರಾ ಕೂಡ ತಂಡದಿಂದ ಹೊರಬೀಳೋ ಸಾಧ್ಯತೆ ಇದೆ. ಬೆನ್ನು ನೋವಿನಿಂದ ಚಾಂಪಿಯನ್ಸ್ ಟ್ರೋಫಿ ಬೂಮ್ರಾಗೆ ಮಿಸ್. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಟೀಂ ಇಂಡಿಯಾ ವೇಗಿ ಜಸ್ಪ್ರೀತ್ ಬೂಮ್ರಾ ಕಣಕ್ಕಿಳಿಯೋದು ಅನುಮಾನ ಇದೆ. ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಕೊನೆ ಕ್ಷಣದಲ್ಲಿ ವರುಣ್ ಚಕ್ರವರ್ತಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಆಯ್ಕೆಯೊಂದಿಗೆ ಬಿಸಿಸಿಐ ಪರಿಷ್ಕೃತ ಭಾರತ ಏಕದಿನ ತಂಡವನ್ನ ಪ್ರಕಟ ಮಾಡಿದೆ. ಆದರೆ ಈ ತಂಡದಲ್ಲಿ ಜಸ್ಪ್ರೀತ್ ಬೂಮ್ರಾ ಅವರ ಹೆಸರನ್ನ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ಬೂಮ್ರಾ ಆಡೋದು ಡೌಟ್ ಇದೆ. ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಸರಣಿಯಲ್ಲಿ ಬೆನ್ನು ನೋವಿಗೆ ತುತ್ತಾಗಿದ್ದಂಥ ಬೂಮ್ರಾ ಈವರೆಗೂ ಕೂಡ ಕಂಪ್ಲೀಟ್ ಆಗಿ ಫಿಟ್ ಆಗಿಲ್ಲ. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ವೇಳೆಗೆ ಅವರು ಕಂಪ್ಲೀಟ್ ಆಗಿ ಫಿಟ್ ಆಗೋದು ಡೌಟ್ ಇದೆ. ಟೂರ್ನಿ ಹೊಸ್ತಿಲಲ್ಲೇ ಆಸ್ಟ್ರೇಲಿಯಾ ತಂಡಕ್ಕೆ ಮಹಾಘಾತ. ಚಾಂಪಿಯನ್ಸ್ ಟ್ರೋಫಿ ತಂಡದಿಂದ ಆಸ್ಟ್ರೇಲಿಯಾದ 4 ಆಟಗಾರರು ಹೊರಬಿದ್ದಿದ್ದಾರೆ. ಆಸ್ಟ್ರೇಲಿಯಾ ತಂಡದ ಸ್ಟಾರ್ ಆಟಗಾರರು ಈಗಾಗಲೇ ಗಾಯದ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಮಾರ್ಕಸ್ ಸ್ಟೋಯ್ನಿಸ್ ಅವರ ನಿವೃತ್ತಿ ಹಠಾತ್ ನಿರ್ಧಾರ ಆಸ್ಟ್ರೇಲಿಯಾ ತಂಡಕ್ಕೆ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ. ಚಾಂಪಿಯನ್ಸ್ ಟ್ರೋಫಿ ತಂಡಕ್ಕೆ ನಾಯಕನಾಗಿದ್ದಂಥ ಪ್ಯಾಟ್ ಕಮಿನ್ಸ್ ಹಾಗೆ ಜೋಸ್ ಹ್ಯಾಜಲ್ವುಡ್ ಗಾಯಗಳಿಂದಾಗಿ ಈಗಾಗಲೇ ಹೊರಬಿದ್ದಿದ್ದಾರೆ. ಮಾರ್ಕಸ್ ಸ್ಟೋಯ್ನಿಸ್, ಕಮಿನ್ಸ್ ಮತ್ತು ಹೇಜಲ್ವುಡ್ ರನ್ನ ಹೊರತುಪಡಿಸಿ ಆಲ್ರೌಂಡರ್ ಆಗಿರುವಂಥ ಮಿಚೆಲ್ ಮಾರ್ಷ್ ಕೂಡ ಗಾಯದ ಕಾರಣದಿಂದಾಗಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡೋಕೆ ಸಾಧ್ಯವಾಗ್ತಾ ಇಲ್ಲ. ಇದರರ್ಥ ಆಸ್ಟ್ರೇಲಿಯಾ ತನ್ನ ಆರಂಭಿಕ 15 ಸದಸ್ಯರ ತಂಡದಲ್ಲಿ ಕನಿಷ್ಠ 4ರನ್ನ ಬದಲಾವಣೆ ಮಾಡಬೇಕಾಗಿದೆ. ಪಾಕ್ ತಂಡದಿಂದ ಸ್ಟಾರ್ ಪ್ಲೇಯರ್ ಸೈಮ್ ಮಿಸ್ಸಿಂಗ್. ಪಾಕಿಸ್ತಾನ ಎಲ್ಲ ತಂಡಗಳಿಗಿಂತ ಕೊನೆಯದಾಗಿ ಅಂದ್ರೆ ತಂಡವನ್ನು ಅನೌನ್ಸ್ ಮಾಡಿತ್ತು. ಅದಕ್ಕೆ ಮೇನ್ ರೀಸನ್ ಸೈಮ್ ಅಯೂಬ್. ಕೇಪ್ ಟೌನ್ ಟೆಸ್ಟ್ ಪಂದ್ಯದ ವೇಳೆ ಗಾಯಗೊಂಡಿದ್ದಂಥ ಸೈಮ್ ಅಯೂಬ್ ಅವರು ಇನ್ನೂ ಕೂಡ ಸಂಪೂರ್ಣವಾಗಿ ಫಿಟ್ ಆಗಿಲ್ಲ. ಗಾಯದ ಕಾರಣಗಳಿಂದಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರ ಫಿಟ್ನೆಸ್ ರಿಪೋರ್ಟ್ ಬಂದ ಮೇಲೆ ಅಂತಿಮವಾಗಿ ತಂಡವನ್ನು ಪ್ರಕಟ ಮಾಡೋಕೆ ಪಿಸಿಬಿ ಮುಂದಾಗಿತ್ತು. ಆದರೆ ಕಂಪ್ಲೀಟ್ ಫಿಟ್ ಆಗದ ಸೈಮ್ ಅಯೂಬ್ ಚಾಂಪಿಯನ್ಸ್ ಟ್ರೋಫಿಯನ್ನ ಮಿಸ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಇವರಿಷ್ಟೇ ಅಲ್ಲದೆ ದಕ್ಷಿಣ ಆಫ್ರಿಕಾದ ಸ್ಟಾರ್ ಆಟಗಾರ ಜೆರಾರ್ಡ್ ಕೋಟ್ಸಿ ಕೂಡ ತೊಡೆಸಂದು ಬಿಗಿತ ಮತ್ತು ಮಂಡಿರಂಜು ಗಾಯದಿಂದಾಗಿ ಬಳಲ್ತಾ ಇದ್ದಾರೆ. ಹಾಗೆ ದಕ್ಷಿಣ ಆಫ್ರಿಕಾದ ಸ್ಟಾರ್ ವೇಗಿ ಆಂಡ್ರಿಚ್ ನಾರ್ಚೆ ಕೂಡ ಬೆನ್ನು ನೋವಿನಿಂದಾಗಿ ಹೊರಗುಳಿದಿದ್ದಾರೆ. ಇಂಗ್ಲೆಂಡ್ನ ಸ್ಟಾರ್ ಆಟಗಾರ ಜೇಮಿ ಸ್ಮಿತ್ ಕೂಡ ಸ್ನಾಯು ನೋವು ಕಾರಣದಿಂದಾಗಿ 2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಮಿಸ್ ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಸ್ಟಾರ್ ಪ್ಲೇಯರ್ಸ್ ಇಂಜುರಿ ಸಮಸ್ಯೆಯಿಂದಾಗಿ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿತಿದ್ದಾರೆ. ಸೊ ಇಷ್ಟು ಆಟಗಾರರ ಪೈಕಿ ನೀವು ಯಾವ ಆಟಗಾರನನ್ನ ಮಿಸ್ ಮಾಡಿಕೊಳ್ತಾ ಇದ್ದೀರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.